ಎಕ್ಸ್ಪೆಕ್ಟೇಷನ್ ಎಷ್ಟು ಎಲ್ಲೋ ನನಗೆ ಲೈಫಲ್ಲಿ ಸರ್ಪ್ರೈಸ್ ಅನ್ನೋದೇ ಕೊಡಲ್ಲ. ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ ನೋಡಿ, ಅದಕ್ಕೆ ಸತ್ಯ ಹೇಳ್ತಾರೆ ಯಾಕಾಗಲ್ಲ ಮಕ್ಕು ಹೊಡ್ತಿಡ್ತೀನಿ ಬೇಡ. ತಣ್ಣಗಾಯ್ತಪ್ಪ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ರಿಗೂ ನಮಸ್ಕಾರ. ಅದೇ ಅವ್ರು ಹೇಳಿದ್ದೆ, ಕಾರ್ ಡ್ರೈವ್ ಮಾಡ್ತಿದ್ದೀನಿ, ಜಾಸ್ತಿ ಮಾತಾಡ್ತೀನಿ, ಬಟ್ ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋಕ್ಕಾಗಲ್ಲ. ಸೊ ಎಸ್, ಎಲ್ಲ ಫಂಕ್ಷನ್ಸ್ ಮುಗೀತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ನಮ್ಮ ಜೊತೆ ಪ್ರೀತರಾದ ಬಂದಿದ್ದಾಳೆ ಇವತ್ತು. ಹಾಯ್ ಹೇಳಿ ಎಲ್ರು. ಎಲ್ಲ ಫಂಕ್ಷನ್ಸ್ ಚೆನ್ನಾಗಾಯ್ತು, ಎಲ್ಲ ವ್ಯೂಸ್ ಚೆನ್ನಾಗಾಯ್ತು, ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ಸ್ಗಳನ್ನ ಮಾಡಿದ್ರಿ, ತುಂಬಾ ಚೆನ್ನಾಗಿ ಇತ್ತು. ಆಮೇಲೆ ಹಾಕಿದ ತಕ್ಷಣ ಎಲ್ಲ ತುಂಬಾ ಖುಷಿ ಆಗ್ತಿತ್ತು. ಏನಂದ್ರೆ ಒಂದ್ ದಿವಸಕ್ಕೆಲ್ಲ 1 ಲಕ್ಷ 1.5 ಲಕ್ಷ ವ್ಯೂಸ್ ಆಗ್ತಿತ್ತು. ಅದೆಲ್ಲ ಭಾರಿ ಖುಷಿ ಆಯ್ತು. ಅಂದ್ರೆ ನಾವು ಡೇ ಅಂಡ್ ಡೇ, ಅಂದ್ರೆ ಡೇ ಬೈ ಡೇ, ಅಂದ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ವಿಡಿಯೋ ಹಾಕಿದ್ರು ಮಿನಿಮಮ್ 1.5 ಲಕ್ಷನೇ ವ್ಯೂಸ್ ಆಗ್ತಿತ್ತು. ಅದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋ ನೋಡಿದಿರೋ. ಸೊ ಹಂಗೆ ನಾವು ಮಾಡೋ ವಿಡಿಯೋಗಳನ್ನೆಲ್ಲ ನೋಡ್ತಾ ಇರಿ. ಇವತ್ತು HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ಹೋಗ್ತಾ ಇದೀವಿ. ಯಾಕಂದ್ರೆ ಯೂಶಲಿ ನಿಮಗೆ ಗೊತ್ತು, ನಾವು ಇದು 4ನೇ ಸರಿ ಹೋಗ್ತಿರೋದು ಅನ್ಸುತ್ತೆ. 3 ರಿಂದ 4ನೇ ಸರಿ ಹೋಗ್ತಿದ್ದೀವಿ. ಯಾಕಂದ್ರೆ ಅದು ಸೆಷನ್ ತಗೋತಾ ಇದೀವಲ್ಲ. ನಾನು ಲಾಸ್ಟ್ ಟೈಮು ಇದನ್ನ ತಗೊಳ್ಳಿಲ್ಲ, ಏನೋ SCT ತಗೊಳ್ಳಿಲ್ಲ, ಗ್ಲೋಬ್ ಸೆಷನ್ ತಗೊಂಡಿದ್ದೆ. ಈ ಸಲ SCT ತಗೋಬೇಕು. ಆಮೇಲೆ ಅವ್ರು ಒಂದು ಕ್ರೀಮ್ ಕೊಟ್ಟಿದ್ರು. ಆ ಕ್ರೀಮು ಯಾವ ಥರ ಕೆಲಸ ಮಾಡ್ತಿದೆ ಅಂತ ಅವ್ರು ಚೆಕ್ ಮಾಡ್ತಾರೆ. ಸೊ ಹಂಗಾಗಿ ಇವತ್ತು HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಸ್, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಂಜಿತನ ಮದುವೆದು ಏನೇನು ಬ್ಲಾಗ್ಸ್ ಮಾಡಿದ್ರು ಎಲ್ಲದಕ್ಕೂ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ. ಆ್ಯಂಡ್ ಈಗ ತಾನೇ ರಂಜಿತನ ಮದುವೆನ ಮುಗಿಸ್ಕೊಂಡ್ವಿ, ಅವಳದೆಲ್ಲ ಕಂಪ್ಲೀಟ್ ಆಯಿತು. ಈ ನೆಕ್ಸ್ಟ್ ಇರೋದು ನಮ್ಮ ಪ್ರೀತರಾದ ಮದುವೆ, ಬಾರದ ಮುಂದಕ್ಕೆ. ಸೊ ಇವಳ ಮದುವೆ ಸ್ಟಾರ್ಟ್ ಆಗುತ್ತೆ ಇದೇ ವರ್ಷ ನವೆಂಬರ್ 13-14ಕ್ಕೆ ಇವಳ ಮದುವೆ ಹುಬ್ಳಿಲಿ. ಆಮೇಲೆ ಇನ್ನೊಂದು ರಘು 200K ಆದ್ಮೇಲೆ ಫಾರಿನ್ ಎಲ್ಲಿ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಿದ್ದೀರಾ? ಹೇಳ್ತೀನಿ, ಅದನ್ನ ಸತ್ಯ ಹೇಳ್ಬಿಡ್ತೀನಿ. ಅದು ಸಸ್ಪೆನ್ಸ್ ಅನ್ನೋದಕ್ಕಿಂತನೂ ಮಕ್ಕು ಹೊಡ್ತಿಡ್ತೀನಿ ಬೇಡ. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ಫ್ರೆಂಡ್ಸ್, ನೀವೆಲ್ಲ ಸ್ವಲ್ಪ ಅದಕ್ಕೋಸ್ಕರ ವೇಟ್ ಮಾಡಿ. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ಇವನ್ನೆಲ್ಲ ಸಸ್ಪೆನ್ಸ್ ನೋಡಿ. ಹಿಂಗೆ ನನ್ಗೆ ಲೈಫಲ್ಲಿ ಸರ್ಪ್ರೈಸ್ ಅನ್ನೋದೇ ಕೊಡಲ್ಲ. ಬರೀ ಎಲ್ಲದಕ್ಕೂ ಪುಸು ನಿಜ ಹೇಳ್ತೀನಿ. ಪ್ಲೇಸ್ ಹೆಸರು ಹೇಳಲ್ಲ, ಆಯ್ತು, ಪ್ಲೇಸ್ ಹೆಸರು ಹೇಳಲ್ಲ. ನೋಡಿ ಏನ್ ಗೊತ್ತಾ ಕೇಳಿ, ಈಗ ಸುಷ್ಮಿತನ್ ಕರ್ಕೊಂಡು ಹೋಗ್ಬೋದು. ಸುಷ್ಮಿತನ್ ಒಬ್ಬಳನ್ನ ಕರ್ಕೊಂಡು ಹೋದ್ರೆ ಪಾಪ ರಚ್ಚು ನವೀನ್ ಅವರು ಎಲ್ಲೂ ಓಡಾಡಿಲ್ಲ. ಪಾಪ ಅವ್ರು ಬೇಜಾರಾಗಲ್ವಾ ನಾವೇನಾದ್ರು ಬೇರೆ ಕಡೆ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಬಟ್ ಎಲ್ಲಿಗಂತ ಹೇಳಲ್ಲ ಅಂತ ಗೊತ್ತಿಲ್ಲ. ಅದನ್ನ ಹೇಳಕತ್ತೀನಿ, ಸ್ವಲ್ಪ ತರ್ಕ ನಾನು ಹೇಳ್ಬಿಡ್ತೇನೆ. ಇವ್ನು ಸರಿ ಇಲ್ಲ ಫ್ರೆಂಡ್ಸ್. ಇವ್ನು ಏನೋ ಒಂದ್ ಸ್ವಲ್ಪನೂ ನನ್ನ ಲೈಫಲ್ಲಿ ನಂಗೆ ಸರ್ಪ್ರೈಸ್ ಅನ್ನೋದೇ ಕೊಡಲ್ಲ. ನನ್ಗೆ ಅದಕ್ಕೆ ಇರ್ದೆ ಬೇಜಾರು. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ಫ್ರೆಂಡ್ಸ್, ನೀವೆಲ್ಲ ಸ್ವಲ್ಪ ಅದಕ್ಕೋಸ್ಕರ ವೇಟ್ ಮಾಡಿ. ಎಲ್ಲೋ ಕರ್ಕೊಂಡು ಹೋಗ್ತಿದ್ದಾನೆ ಇವನ್ನೆಲ್ಲ ಸಸ್ಪೆನ್ಸ್ ನೋಡಿ. ಹಿಂಗೆ ನನ್ಗೆ ಲೈಫಲ್ಲಿ ಸರ್ಪ್ರೈಸ್ ಅನ್ನೋದೇ ಕೊಡಲ್ಲ. ಬರೀ ಎಲ್ಲದಕ್ಕೂ ಪುಸು ನಿಜ ಹೇಳ್ತೀನಿ. ಪ್ಲೇಸ್ ಹೆಸರು ಹೇಳಲ್ಲ, ಆಯ್ತು, ಪ್ಲೇಸ್ ಹೆಸರು ಹೇಳಲ್ಲ. ನೋಡಿ ಏನ್ ಗೊತ್ತಾ ಕೇಳಿ, ಈಗ ಸುಷ್ಮಿತನ್ ಕರ್ಕೊಂಡು ಹೋಗ್ಬೋದು. ಸುಷ್ಮಿತನ್ ಒಬ್ಬಳನ್ನ ಕರ್ಕೊಂಡು ಹೋದ್ರೆ ಪಾಪ ರಚ್ಚು ನವೀನ್ ಅವರು ಎಲ್ಲೂ ಓಡಾಡಿಲ್ಲ. ಪಾಪ ಅವ್ರು ಬೇಜಾರಾಗಲ್ವಾ ನಾವೇನಾದ್ರು ಬೇರೆ ಕಡೆ ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಬಟ್ ಎಲ್ಲಿಗಂತ ಹೇಳಲ್ಲ ಅಂತ ಗೊತ್ತಿಲ್ಲ. ಅದನ್ನ ಹೇಳಕತ್ತೀನಿ, ಸ್ವಲ್ಪ ತರ್ಕ ನಾನು ಹೇಳ್ಬಿಡ್ತೇನೆ. ಇವ್ನು ಸರಿ ಇಲ್ಲ ಫ್ರೆಂಡ್ಸ್. ಇವ್ನು ಏನೋ ಒಂದ್ ಸ್ವಲ್ಪನೂ ನನ್ನ ಲೈಫಲ್ಲಿ ನಂಗೆ ಸರ್ಪ್ರೈಸ್ ಅನ್ನೋದೇ ಕೊಡಲ್ಲ. ನನ್ಗೆ ಅದಕ್ಕೆ ಇರ್ದೆ ಬೇಜಾರು. ಅಯ್ಯೋ ಅಂದ್ಬಿಟ್ನಾ, ನಾನು ಇದನ್ನ ನಾನೇ ಎಡಿಟ್ ಮಾಡೋದು ಮುಚ್ಕೊಂಡು. ಅಯ್ಯೋ ಪ್ಲೇಸ್ ಬೀಪ್ ಆಗ್ತಾಳೆ ಈಗ, ಅಷ್ಟೇ, ಏನು ಮಾಡಕ್ಕಾಗಲ್ಲ, ಹೋಗ್ಲಿ ಬಿಡಿ. ಇಟ್ಸ್ ಓಕೆ. ಏನಂದ್ರೆ ಈಗ ರಾಧನ್ ಮದ್ವೆ ಬೇರೆ ಹತ್ರ ಇದೆ, ರಂಜಿತನ್ ಮದ್ವೆ ಆಯ್ತು, ಸ್ವಲ್ಪ ದುಡ್ಡೆಲ್ಲ ಖರ್ಚಾಗಿದೆ ಅದಕ್ಕೆ. ಸೊ ಫಾರಿನ್ಗೆ ಅಫೋರ್ಡ್ ಮಾಡೋಷ್ಟು ದುಡ್ಡಿಲ್ಲ. ಮತ್ತೆ ನೀನೇ ಹೇಳ್ತಿದ್ಯಲ್ಲ ಫಾರಿನ್ಗೆ ಹೋಗ್ತಿಲ್ಲ ಅಂತ. ಹಂಗಾರೆ ನೋಡ್, ಅದಕ್ಕೆ ಸತ್ಯ ಹೇಳ್ಬೇಕು. ಯಾವತ್ತು ಸುಳ್ಳು ಹೇಳಿದ್ರೆ ನಾವು ಕಳ್ಕೊಂಡ್ಬಿಡ್ತೀವಿ. ಯಾವತ್ತೇನ್ ಗೊತ್ತಾ, ಸತ್ಯ ಯಾವಾಗಲೂ ಹೆಂಗಿರುತ್ತೆ, ಅನ್ನ ಸಾರು ಇದ್ದಂಗೆ ಸತ್ಯ ತಿಂದು ನೀಟಾಗಿ ಗೊತ್ತಾಗ್ಬಿಡುತ್ತೆ. ನೋಡಿದ ತಕ್ಷಣ ಅನ್ನ ಸಾರಪ್ಪ ಕರೆಕ್ಟ್ ಆಗಿರುತ್ತೆ ಅಂತ ಯೋಚನೆ ಮಾಡ. ಕೇಳಿಸ್ಕೇಳಿ, ಸತ್ಯ ಅನ್ನೋದು ಅನ್ನ ಸಾರು ಇದ್ದಂಗೆ. ಯಾಕೆ ಗೊತ್ತಾ, ನೀನ್ ಬೇರೆ ಹೋಟ್ಲಲ್ಲಿ ಆರ್ಡರ್ ಮಾಡು, ಇದು ಚೆನ್ನಾಗಿರುತ್ತಾ, ಈ ಬಿರಿಯಾನಿ ಚೆನ್ನಾಗಿರುತ್ತೆ, ಹಂಗೆಲ್ಲ ಇದೆ. ಅದೇ ಯಾವ್ದು ನೋಡ್ಲಾಗ ಅನ್ನ ಸಾಂಬಾರು ಹೋಗಿ ಆರ್ಡರ್ ಮಾಡು ಚೆನ್ನಾಗಿರುತ್ತೆ ಅಂತ 1 ಸೆಕೆಂಡ್ ಯೋಚನೆ ಮಾಡೋದು, ಸುಮ್ ತಿಂತಾರೆ. ಸತ್ಯನೂ ಅನ್ನ ಸಾಂಬಾರ್ ಇದ್ದಂಗೆ. ಈ ಡೈಲಾಗ್ ಅರ್ಥ ಇಲ್ಲ, ಬಟ್ ಹೇಳಿದ್ ನಾನು. ಓಕೆ ಪಾ, ಈ ಮನುಷ್ಯ ಬಾಯ ಮುಚ್ಚಲ್ಲ ಅಂತಾನೆ. ಯಾರ್ರೀ ಇವ್ರು, ಏನ್ರಿ ಇವ್ರು ಇಷ್ಟ ಹಿಂಸೆ ಕೊಡ್ತಾರೆ ನನ್ಗೆ. ಓಕೆ, ಸೊ ಅಷ್ಟೇ. ಫಾರಿನ್ ಟ್ರಿಪ್ಗೆ ಹೋಗ್ತಾ ಇಲ್ಲ, ಇಂಡಿಯಾದಲ್ಲೇ ಹೋಗ್ತಾ ಇದೀವಿ. ಎಲ್ಲಿ ಏನು ಅಂತ ಹೇಳಿ ಆದಷ್ಟು ಬೇಗ ರಿವೀಲ್. ಬಟ್ ಅದು ಇಂಡಿಯಾದಲ್ಲಿ ಹೆಂಗೆ ಅಂದ್ರೆ ಅಲ್ಲೂ ಸುಮ್ಮನೆ ಇರೋ ಅಲ್ಲೂ. ಇನ್ಮೇಲಿಂದ ಇಷ್ಟ ದಿನ ರಂಜಿತಿಂದು ನೋಡಿದ್ರಲ್ಲ, ಇನ್ಮೇಲಿಂದ ರಾಧನ್ ಶುರು ಆಗುತ್ತೆ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಡ್ ಬನ್ನಿ ಇವಾಗ HK ಹೋಗೋಣ. ಓಕೆನಾ ಫ್ರೆಂಡ್ಸ್, ಬನ್ನಿ. ಸೊ ಎಸ್, HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ಬಂದಿದ್ದೀವಿ. ರಾಧಾ ಫಸ್ಟ್ ಟೈಮ್ ಬರ್ತಾ ಇರೋದು.
ಸೊ ಇವಾಗ ಯಾವ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ನಾನು ಐ ವಿ ಡ್ರಿಪ್ನ ತೊಗೋತಾ ಇದ್ದೀನಿ. ಸೊ ಐ ವಿ ಡ್ರಿಪ್ನ ತೊಗೊಳೋದ್ರಿಂದ ನಾವು ಫೇರ್ ಆಗ್ತೀವಿ. ಆಮೇಲೆ ದಟ್ ಹೈಲೈಟಿಂಗ್ ಗ್ಲೋ ಏನಿದೆ ನಮ್ಮ ಒಳಗಡೆ ಇರೋವಂಥ ಹೈಲೈಟಿಂಗ್ ಗ್ಲೋ ಎಲ್ಲ ನಮ್ಮ ಫೇಸಲ್ಲಿ ಕಾಣಿಸುತ್ತೆ. ಹಾಗೆ ಲೆಸ್ ಪೇಯ್ನ್ ಇದು, ಅಷ್ಟೊಂದೇನು ಪೇಯ್ನ್ ಆಗಲ್ಲ. ಬಟ್ ತುಂಬ ಎಫೆಕ್ಟಿವ್ ಇದೆ ಈ ಟ್ರೀಟ್ಮೆಂಟ್ ಐ ವಿ ಡ್ರಿಪ್ ಅನ್ನೋದು. ಸೆಷನ್ ವೈಸ್ ನೀವು ತೊಗೋತಾ ಇರಬೇಕು. ಆ್ಯಂಡ್ ಆಮೇಲೆ ನೀವು ಡಾಕ್ಟ್ರನ್ನ ಬಂದುಬಿಟ್ಟು ಅವ್ರನ್ನ ಕೇಳಿದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ನಿಮಗೆ ಯಾವ ಟ್ರೀಟ್ಮೆಂಟ್ ಸೂಟ್ ಆಗುತ್ತೆ, ಯಾವ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ಆಮೇಲೆ ಇಲ್ಲಿ ಎಚ್ ಕೆ ಇರೋದು ಸುಮಾರು ಜನ ಕೆಲವೊಬ್ರು ಕನ್ಫ್ಯೂಸ್ ಇದೆ, ಲೈಕ್ ಇದು ಸಲೂನು ಆ ಥರ ಅನ್ಕೊಂಡಿದ್ದಾರೆ. ಇದು ಎಚ್ ಕೆ ಪರ್ಮನೆಂಟ್ ಕ್ಲಿನಿಕ್ ಅನ್ನೋದು ಇಟ್ಸ್ ಅ ಕ್ಲಿನಿಕ್. ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಡಾಕ್ಟರ್ಸ್ ಇರ್ತಾರೆ, ಸ್ಕಿನ್ ರಿಲೇಟೆಡ್ ಡಾಕ್ಟರ್ಸ್ ಇರ್ತಾರೆ. ನಿಮ್ಗೆ ಕಂಪ್ಲೀಟಾಗಿ ನೀವು ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿಲ್ಲ ಅಂದರೆ ಇನ್ನೊಂದ್ಸರಿ ಹೋಗಿ ನೋಡಿ. ಅಂದರೆ ಯಾವ ಥರ ಕನ್ಸಲ್ಟ್ ಮಾಡ್ತಾರೆ, ಕನ್ಸಲ್ಟೇಷನ್ ಯಾವ ಥರ ಇರುತ್ತೆ, ಪ್ರತಿಯೊಂದೂ ಇನ್ಕ್ಲೂಡಿಂಗ್ ಸ್ಕ್ಯಾನಿಂಗಿಂದ ಹಿಡಿದು ಅದಕ್ಕೆ ನಾವು ಏನೇನೆಲ್ಲ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ ಆ್ಯಸ್ ಯೂಶುವಲ್ ನಾನೀಗ ಎಸ್ ಸಿ ಟಿನೇ ತಗೋತಿದ್ದೀನಿ. ಯಾಕಂದರೆ ಲಾಸ್ಟ್ ಟೈಮಲ್ಲಿ ನಾನು ಎಸ್ ಸಿ ಟಿ ತೊಗೊಂಡಿರಲಿಲ್ಲ. ಬಿಕಾಸ್ ಆಫ್ ಫಂಕ್ಷನ್ಸ್ ಏನಾದ್ರು ಇದ್ದರೆ 1 ವೀಕ್ ಅವ್ರು ಹೇಳ್ತಾರೆ ಸನ್ಗೆಲ್ಲ ಓಡಾಡಬಾರ್ದು, ಯಾಕಂದರೆ ಸ್ಕಿನ್ ಪೀಲ್ ಆಗುತ್ತಲ್ಲ. ಸೊ ಹಂಗಾಗಿ ಎಲ್ಲೂ ಓಡಾಡಬೇಡ ಅಂದಿದ್ದಕ್ಕೆ ಲಾಸ್ಟ್ ಟೈಮು ಎಂಡ್ ಮೂಮೆಂಟಲ್ಲಿ ನಾವು ಬಂದಿರೋದ್ರಿಂದ ಮದುವೆ ಇನ್ನೊಂದು 3-4 ದಿವಸದಲ್ಲಿ ಇತ್ತು. ಸೊ ಅದಕ್ಕೆ ನಾನು ಏನು ಮಾಡ್ಕೊಳಕ್ಕಾಗಿಲ್ಲ, ಗ್ಲೋ ಅಬ್ಸೆಷನ್ ತಗೊಂಡಿದ್ದೆ. ಸೊ ಮದುವೆಲಿ ತುಂಬ ಗ್ಲೋ ಆದೆ, ಅದಕ್ಕೆ ಈಗ ಓಡಾಡ್ಕೊಂಡು ಮತ್ತೆ ಈಗ ಎಸ್ ಸಿ ಟಿನೇ ಮಾಡ್ತಿದ್ದೀನಿ. ಸೊ ಎಸ್ ಸಿ ಟಿ ಲಾಸ್ಟ್ ಟೈಮ್ ಈಗ ಮಾಡೋಕ್ಕಿಂತನೂ ಒಂದು ಸ್ವಲ್ಪ ಕಡಿಮೆ ಆಗ್ತೈತೆ. ಅಂದರೆ ಒಂದೇ ಸಲ ಇಲ್ಲೇನು ಆಗಲ್ಲ, ಇಟ್ಸ್ ಟೇಕ್ ಟೈಮ್ ಅಲ್ಲ, ಒಂದಿಷ್ಟು ಸೆಷನ್ಗಳು ತಗೋಬೇಕು. ಆಮೇಲೆ ಸುಮಾರು ಜನ ನನ್ನ ಕೇಳ್ತಿದ್ದಾರೆ ಏನು ಚಾರ್ಜಸ್ ಅವ್ರು ಹೇಳ್ದಂಗೆ ನಾನು ಹೇಳ್ತೀನಿ ಒಂದ್ಸರಿ ಬಂದು ಇಲ್ಲಿ ಕನ್ಸಲ್ಟ್ ಮಾಡಿ. ಗೊತ್ತಿರಲ್ಲ, ಡಿಪೆಂಡ್ಸ್ ಸ್ಕಿನ್ ಟೈಪ್, ಒಂದೊಂದು ಒಂದೊಂದು ಟೈಪ್ ಇರುತ್ತೆ. ಅದು ಏನು ಚಾರ್ಜಸ್ ಅಂತ ಅವ್ರು ಹೇಳ್ತಾರೆ ನಿಮಗೆ, ಅಲ್ಲಿ ಬನ್ನಿ. ಸೊ ಈಗ ಸುಷ್ಮಿತಿಂದ ಇದಾದ್ಮೇಲೆ ನಾನು ಎಸ್ ಸಿ ಟಿ ಟ್ರೀಟ್ಮೆಂಟ್ ತಗೋತೀನಿ. ನಂಗೆ ಆ್ಯಕ್ಚುಲಿ ಭಯ ಆಗ್ತದೆ. ನಂಗೆ ಇಂಜೆಕ್ಷನ್ ಅಂದರೆ ಹೆವಿ ಭಯ. ಡಾಕ್ಟರ್ ಶಾಪ್ ಹೋಗೋದಂದ್ರೆ ಹೆದರ್ಕೋತೀನಿ. ಇಂಜೆಕ್ಷನ್ ತೊಗೋಬೇಕು, ಬಟ್ ಧೈರ್ಯ ಇದೆ, ಫುಲ್ಲು ತೊಗೊಳ್ಳೋಣ ಅಂತ ರೆಡಿ ಆಗಿದ್ದೀನಿ. ಬನ್ನಿ ತೊಗೊಳ್ಳೋಣ. ಏನಿಲ್ಲ, ಜೋರಾಗಿ ಚುಚ್ಚಿ, ಏನಾಗಲ್ಲ, ಏನು ಆಗಲ್ಲ. ಲೈಫಲ್ಲಿ ಚುಚ್ಚಬೇಕು ಅಂದರೆ ಏನಾಗಲ್ಲ, ಅದೇನು ಚುಚ್ಚೋದು. ಅದಕ್ಕೆ ಯಾವಾಗಲೂ ಬ್ಲಡ್ ಕೊಡ್ತಾ ಇರಬೇಕು ಪ್ರತಿ 3 ತಿಂಗಳಿಗೆ ಒಂದ್ಸರಿ. ಇದೆಲ್ಲ ಆಗಲ್ಲ. ಮರ ಸಿಗುತ್ತಾ? ನನಗಿದು ನೋಡ್ತಿದ್ರೆ ಏನು ನೆನಪು ಬರ್ತೈತೆ ಹೇಳ, ನಾವು ಭೀಮಾ ಫಿಲಮ್ ಒಂದು ಮಾಡಿದ್ವಲ್ಲ ಟೈಟಲ್, ಆ ಹುಡುಗರು ಹಿಂಗೆ ತಕ್ಕದ್ರೆ ಅದೇ ನೆನಪು ಬರ್ತಿರೋದು. ಅವಾಗಲೇ ಅವರು ರೀಲ್ ಶೂಟ್ ಮಾಡ್ಬೇಕಾದ್ರೆ ನನ್ನ ಫೇಸ್ ಈ ಕಡೆ ಇರಲಿ, ಈ ಕಡೆ ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಕೈ ನರನೂ ಈ ಕಡೆನೇ ಚೆನ್ನಾಗಿ ಕಾಣ್ತಿದೆ. ಅದಕ್ಕೆ ಆ ಕಡೆಯಿಂದ ಆ ಕೈಯಿಂದ ಇಲ್ಲಿಗೆ ಹಾಕಿದ್ದಾರೆ, ಈ ಕೈಗೆ ಹಾಕಿದ್ದಾರೆ. ಇನ್ನೂ ತುಂಬ ಟೈಟ್ ಮಾಡಿ ಮಾಡ್ಬೇಕಲ್ವಾ ನೀವು. ಆಮೇಲೆ ಸಾಫ್ಟ್ ಕಾರ್ನರ್ ಏನು ತೋರಿಸೋದು, ಇಂಜೆಕ್ಷನ್ ಸ್ಮೂತ್ ಆಗಿ ಹೋಗಲ್ಲ, ಅದು ರಫ್ ಆಗಿ ಹೋಗೋದು. ಅವರಲ್ಲಿ ಇಂಜೆಕ್ಷನ್ ಎಷ್ಟು ಎಲ್ಲೋ ಮೂರಲ್ಲಿ ಇದಕ್ಕೆ ಹಾಕ್ತಿದ್ರು ಎಮ್ಮೆಗೆ. ಅದು ಇಂಜೆಕ್ಷನ್ ಇದ್ದಾಗೈತಿ, ದಪ್ಪ ಐತೆವ. ಟೈಫಾಯ್ಡ್ ಬಂದಿತ್ತಲ್ಲ ಹೌದು, ಮಧ್ಯಾಹ್ನ ಡ್ಯಾನ್ಸ್ ಮಾಡಕ್ಕಾಗತ್ತಾ? ಭಯ ಆಗ್ತೈತೆ. ವಿಕ್ಟನ್ ಕರ್ಕೊಂಡೋಗಿ ನಾಯಿ ಕಚ್ಚಿತಂತ ತಿಂಗಳಿಗೆ 3 ಹಾಕ್ಸಿ ಇಂಜೆಕ್ಷನ್. ಕರ್ಮದ ಕಳ್ಳನು ನಾವೇನು ಮಾಡ್ಬೇಕು ಡ್ಯಾನ್ಸು. ಚುಚ್ತಾನೆ ಮತ್ತೆ ಚುಚ್ತಾನೆ ಇರೋದು. ಚುಚ್ತೈತೆ ಅಂದ್ರೆ ಚುಚ್ತಿದ್ದಾರೆ. ಸೂಪರ್, ನೆಕ್ಸ್ಟ್ ಲೆವೆಲ್. ಇನ್ನೂ ಐತಾರೆ, ಅದು ಖಾಲಿ ಆಗ್ಬೇಕು. ಬ್ಲಡ್ ಎಲ್ಲ ಆಯ್ತೈತೆ. ಏನು ನಿನ್ ಕಪ್ಪಗೈತೆ ಬ್ಲಡ್? ನೋಡು ಅಪ್ಕೊಂಡ್ಬಿಡ್ಲು. ಹೇಳು ಕನ್ನಡಿ.
ಸೊ ನಾನು ಎದುರುಕೊಂಡೆ ಅಂತ ನಂಗೆ ಇಂಜೆಕ್ಷನ್ ಅಂದರೆ ಭಯ, ಅದಕ್ಕೆ ಎದುರುಕೊಂಡೆ. ಬಟ್ ಚೆನ್ನಾಗಿದೆ, ಅದಕ್ಕೋಸ್ಕರ ಮಾಡಿಸ್ಕೊತಾ ಇದ್ದೀನಿ. ಮೆಡಿಸನ್ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ, ಪೇನ್ ಇರುತ್ತೆ ಹೋಗೋದು. ಮತ್ತೇನು ಸುಮ್ಮನೆ ಬೆಳಗಾದ್ರೆ ಏನು ಅಷ್ಟು ಈಸಿನ? ಸ್ಟ್ರಾಂಗ್ ಆಗಿರುತ್ತೆ ಮತ್ತು ಮೆಡಿಸನ್ ಎಲ್ಲ ಈಸಿಯಾಗಿ ಏನೂ ಆಗಲ್ಲ. ಎಸಿಡಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಲಾಸ್ಟ್ ಅದು ಹೇಳ್ದಂಗೆ ಲಾಸ್ಟ್ ಟೈಮ್ ತಗೊಂಡಿರ್ಲಿಲ್ಲ, ಸೇಮ್ ಆ್ಯಸ್ ಯೂಶುವಲ್ ಎಸಿಟಿ ಇರುತ್ತೆ. ಬಟ್ ಎಸಿಟಿ ಏನಪ್ಪ ಅಂದರೆ, ಎಸಿಟಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದೇ ಒಂದು ಫೀಲ್ ಆಗ್ತಿರೋದು ನನಗೆ, ಮುಖದಲ್ಲಿ ಒಂದು ನೀಡಲ್ಲಿ ಹಾಕ್ತಾರಲ್ಲ, ಅದು ಹಾಕ್ದಾಗಿಂದ ನನ್ನ ಪರ್ಸನಲ್ ಫೀಲಿಂಗ್ ಹೇಳ್ತೀನಿ. ನಾವೇನು ಟ್ಯಾನ್ಗೆ ಆಗಿರ್ತೀವಲ್ಲ, ನೀಡಲ್ಲಿ ಹಾಕೋದ್ರಿಂದ ಹೋಗ್ಬಿಟ್ಟಿರುತ್ತೆ ಅರ್ಧ ಟ್ಯಾನ್. ಆ್ಯಕ್ಚುಲಿ ಅದು ಸೀರಿಯಸ್ಲಿ ಈಗ ಮಾಮೂಲಿ ಎಸಿಡಿ ಟ್ರೀಟ್ಮೆಂಟ್ ತಗೊಂಡಾಗ ನನ್ನ ಟ್ಯಾನೇ ಎಲ್ಲ ರಿಮೂವ್ ಆಗ್ಬಿಟ್ಟಿದ್ದಾವೆ ಎಸಿಡಿ ಟ್ರೀಟ್ಮೆಂಟಿಂದ. ಈಗ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ, ಎಸಿಟಿ ಆಪ್ರೇಷನ್ ರೆಡಿ. ಇವಾಗ ತಾನೇ ಇಂಜೆಕ್ಷನ್ ಮುಗಿಸ್ಕೊ ಬಂದೆ, ತಿರುಗ್ತಾ ಇದೆ. ಬಟ್ ಚೆನ್ನಾಗಿದೆ. ಅಂದರೆ ನಾನು ತೊಗೋಬೇಕು ಅಂತಾನೆ ತೊಗೊಂಡೆ, ಸಖತ್ತಾಗಿದೆ. ಆ್ಯಂಡ್ ರಂಜು ತೊಗೋತಾಳೆ, ಅವಳು ಹೇಳಿದ್ಲು, ನಂಗೆ ಸಜೆಸ್ಟ್ ಮಾಡ್ಲಕ್ಕ ಇದು ತುಂಬ ಎಫೆಕ್ಟಿವ್ ಇದೆ, ನೀನು ಟ್ರೈ ಮಾಡು ಅಂತ. ಸೊ ಎಸ್, ಫೈನಲಿ ತೊಗೊಂಡೆ. ಲೈಟಾಗಿ ಅಂದರೆ ನಾನು ಬೆಳಗ್ಗೆ ಫಾಸ್ಟ್ ತಿನ್ಕೊಬೋದಿದ್ದರಿಂದ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ. ಸ್ಟ್ರಾಂಗ್ ನಾವು ಈಗ ರಘು ತೊಗೊಂತ. ಸೊ ಇವಾಗ ತಾನೇ ರಘುದು ನಮ್ಮ ಕ್ರೀಮ್ ಹಾಕಿದ್ರಲ್ಲ, ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ನಮ್ಮ ಕ್ರೀಮು ನಮ್ಮ ಕ್ರೀಮ್ ಅಂದ್ರೆ ನಂಬು. ಸೊ ಏನಂದ್ರೆ ಈ ಪಾರ್ಟ್ ಎಲ್ಲ ಈಗ ಮರ್ಗಟ್ಬಿಟ್ಟು, ಅಂದ್ರೆ ಅವ್ನಿಗೇನು ಸೆನ್ಸೇಷನ್ ಆಗಲ್ಲ. ಯಾಕೆ ಸುಮ್ಮನೆ ಹೇಳ್ತಾರೆ, ಯಾಕಾಗಲ್ಲ? ಟ್ರೈ ಮಾಡ್ಲಾ? ನಿನ್ ಕೈನ ಕ್ರೀಮ್ ಆಗೋದು ಮಾಡು. ಆಗುತ್ತೆ, ಯಾಕಾಗಲ್ಲ? ಸ್ವಲ್ಪ ಕಡಿಮೆ, ಏನಿಲ್ಲ, ಪೇನ್ ಅಷ್ಟಾಗಲ್ಲ. ಇಲ್ಲ ಆಗುತ್ತೆ ಅಂತೆ ಫ್ರೆಂಡ್ಸ್. ಬಟ್ ನಮ್ಗೇನು ಗೊತ್ತಾ, ಈ ನಾವು ಏನದು ಪಾಪ ಆಗ್ಬೇಕಾರೆ ಬೆನ್ನು ಕೊಡ್ತಾರಲ್ಲ, C-section ಆಗ್ಬೇಕಾರೆ, ಬಟ್ ಆ ಟೈಮಲ್ಲಿ ಇಲ್ಲಿಂದ ಫುಲ್ ಕೆಳಗಡೆ ಏನು ಫೀಲೇ ಆಗಲ್ಲ. ನಾನು ಇವಾಗ ಹಂಗೆ ಅಂದ್ಕೊಂಡೆ, ಬಟ್ ಇದು ಕ್ರೀಮ್ ಅಲ್ವಾ ಅಷ್ಟೊಂದಿಲ್ಲ, ಬಟ್ ಅದು ಇಂಜೆಕ್ಷನ್ ಅಷ್ಟೇ. ಓಕೆ, ಬನ್ನಿ ಯಾವ ರೀತಿ ಇರುತ್ತೆ ಪ್ರೊಸೀಜರ್ ನೋಡೋಣ. ಆ್ಯಕ್ಚುಲಿ ಅದು ಬೆಳ್ಳಗಾಗಿದ್ದೀನಲ್ವ ಫ್ರೆಂಡ್ಸ್, ಒಪ್ಕೊಳ್ಳಿ. ನಾನು ಅವಾಗಲೇ ನೀವು ವಿಡಿಯೋ ನೋಡಿದ್ದಕ್ಕೂ ಈಗ ನಾನು ನೋಡ್ತಿರೋದಕ್ಕೂ ಡಿಫ್ರೆನ್ಸ್ ಅನಿಸ್ತಿಲ್ವಾ? ನೆಕ್ಸ್ಟ್ ಟೈಮ್ ಬಂದಾಗ ಸುಷ್ಮಿತ್ ಒಂದು ಫೋಟೋ ತೋರಿಸ್ತೀನಿ, ನೋಡಿದ್ರೆ ಗಾಬರಿ ಆಗೋಗ್ಬಿಡ್ತೀನಿ. ಮೇಕಪ್ ಫಿಲಮಲ್ಲಿ ಜಗ್ಗೇಶ್ ಸರ್ ಮೇಕಪ್ ಮಾಡ್ಕೊಂತಾರೆ ಗೊತ್ತಲ್ಲ, ದೊಡ್ಡಮ್ಮನ್. ಅದೇ ಅದು ದೊಡ್ಡಮ್ಮನ್ ಸೇಮ್ ದೊಡ್ಡಮ್ಮನ್ ಥರ ಜಗ್ಗೇಶ್ ಸರ್ ಕಾಣಿಸ್ದಂಗೆ ಒಂದು ಯಾವುದೋ ಸೆಲ್ಫಿ ತಗೊಂಡ್ರೆ ಅದನ್ನ ಹಾಕಿ ನೀವು ಹೆಂಗೆ ಕಾಣ್ತಿದ್ದೀರ ಅಂತ ಹಾಕಳೆ, ಮೂಗಂತರೂ ದೊಡ್ಡ ಮೆಣಸಿಕಾಯಿ. ಓ ಸಖತ್ ಉರಿತಾ ಇದೆ ಮುಖ ಅವಾಗಿಂದ. ಬಟ್ ಇದು ಹಾಕಿದ ತಕ್ಷಣ ಹೋಗುತ್ತೆ. ಡಾಕ್ಟ್ರ್ ಮುಂದೆ ತೋರ್ಸಂಗಿಲ್ಲ, ಬಿಡಂಗಿಲ್ಲ, ಸುಮ್ಮನಿರ್ಬೇಕು ಸೈಲೆಂಟ್. ಈ ಕಣ್ಣು ತಣ್ಣಗಾಯ್ತಪ್ಪ, ಉರಿತಾ ಇತ್ತು ಇಷ್ಟೊತ್ತು. ಮುಗೀತು ಅಷ್ಟೇ ಅಲ್ವಾ ಈಗ? ಇದೇನು ಇನ್ನೊಂದು ಕ್ರೀಮ್ ಹಚ್ತಾರೆ ತಾನೆ ತಣ್ಣಗಾಗಕ್ಕೆ. ಒಳ್ಳೆ ನಿದ್ದೆ ಬಂದ್ಬಿಟ್ಟಿತ್ತು ಅಪ್ಪ. ಹೌದಾ? ಸೂಜಿ ತಾನು ಚುಚ್ಚಿದ್ರೆ ಮತ್ತೆ ಇನ್ನೇನಾಗುತ್ತೆ? ಅಪ್ಪ ಬನ್ನಿ ಮುಖ ನೋಡ್ಕೊಳ್ಳೋಣ. ಬಟ್ ಡಾಕ್ಟ್ರು ಇದು ಚೇಂಜ್ ಮಾಡಿದಾರೆ ಅಂತ ಹೇಳಿದ್ರು, ಒಂದು ಲೇಯರು ಚೆನ್ನಾಗಿದೆ. ಬಟ್ ಫಸ್ಟ್ ಟೈಮ್ ಮಾಡಿಸ್ದಾಗ ಏನಾಗಿತ್ತು ಅಂದ್ರೆ ಮುಖ ಎಲ್ಲ ಹಿಂಗೆ ಟಾರ್ ರೋಡ್ ಹಾಕಿದ್ದು, ಹಿಂಗೊಂದು. ಬಟ್ ಇದು ಹೋಗ್ತಾ ಚೇಂಜ್ ಆಗಿದೆ. ಎಸ್, ಅದೇ ನಿಮ್ಗೆ ಯಾವುದೇ ರೀತಿಯಿಂದ ಈ ಆಕ್ಸಿಡೆಂಟ್ ಆದಾಗ ಮಾರ್ಕ್ಸ್ಗಳಿರ್ತಾವಲ್ಲ, ಅದೆಲ್ಲ ನಿಜ ಆ್ಯಕ್ಚುಲಿ ಕಮ್ಮಿ ಆಗುತ್ತೆ. ರಘು ತುಂಬ ಡಾರ್ಕ್ ಆಗಿತ್ತು, ಬಟ್ ಇದು ಮಾಡಿಸಾದ್ಮೇಲೆ ತುಂಬ ಲೈಟ್ ಆಗಿದೆ.
ಹೌದು, ಬಟ್ ನಾವೇನು ಗೊತ್ತಾ, ಸುಮ್ಮನೆ ಬಿಸಿಲಿಗೆ ಹೋಗ್ಬಿಡ್ತೀವಿ. ಅವ್ರು ಹೇಳ್ದಂಗೆ ಸ್ವಲ್ಪ ಇನ್ಸ್ಟ್ರಕ್ಷನ್ ಹೇಳಿರ್ತಾರೆ, ಅದನ್ನ ಕರೆಕ್ಟಾಗಿ ಫಾಲೋ ಮಾಡಲ್ಲ. ಸುಮ್ಮನೆ ಅವ್ರ ಮುಂದೆ ಹ್ಞೂ ಅಂತೀವಿ. ಆ್ಯಕ್ಚುಲಿ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಕರೆಕ್ಟಾಗಿದೆ. ಆನೆಸ್ಟಾಗಿ ಒಪ್ಕೊಳ್ಳೋಣ. ಬಿಸಿಲಲ್ಲಿ ಓಡಾಡ್ತೀವಿ, ಅವ್ರು ಓಡಾಡಬೇಡಿ ಅಂತಾರೆ, ನಾನು ಕೇಳಲ್ಲ, ಓಡಾಡ್ತೀವಿ. ಮಾಯ್ಶ್ಚರೈಸರ್ ಹಚ್ಕೊಳ್ಳಿ ಅಂತಾರೆ, 1-2 ದಿವಸ ಕರೆಕ್ಟಾಗಿ ಹಚ್ಕೊತೀವಿ, ಆಮೇಲೆ ಬಿಟ್ಬಿಡ್ತೀವಿ. ನಿಜ ಒಪ್ಕೋತ ನೋಡಿ ಫ್ರೆಂಡ್ಸ್, ನಿಜ ಒಪ್ಕೊಂಡಿದ್ದೀನಿ, ಬಟ್ 1-2 ಸರಿ ಆಗಿರಲಿಲ್ಲ. ಬಟ್ ವಾಟ್ರು ಅಷ್ಟೇ, ನಾವು ಅಲ್ಲೆಲ್ಲ ರೀಸೆಂಟಾಗಿ ಕಾಡಿಗೆ ಹೋಗಿದ್ವಿ. ಕಾಡಲ್ಲಿದ್ದಾಗ ಎಲ್ಲಿ ಎಂಥ ವಾಟ್ರು, ಸೊ ಹಂಗಾಗಿ ಅಲ್ಲಿ ಒಂಚೂರು ಮಿಸ್ ಹೊಡಿತು. ಆಮೇಲೆ ಓಡಾಟಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತಲ್ಲ, ಸೊ ಹಂಗಾಗಿ. ಸೊ ಇದು ನೋಡಿ, ಇದನ್ನೆಲ್ಲ ತಗೊಂಡ್ಮೇಲೆ ಹೇಳಿದ್ರು ಸ್ಮೋಕ್ ಮಾಡಬಾರ್ದು ಅಂತ 2-3 ದಿವಸ. ಸೊ ಹಂಗೆಲ್ಲ ಕೇಳಲ್ಲ, ಮಾಡೋರು ಮಾಡಿಬಿಡ್ತಾರೆ. ಮಾಡಲ್ಲಪ್ಪ, ಮಾಡೋರು ಹೇಳಿ. ನಿಜ ಒಪ್ಕೋತದೆ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರೆಲ್ಲ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ನಿಮಗೆ ಯಾವುದೇ ರೀತಿಯಂತಹ ಸ್ಕಿನ್ ಆ್ಯಂಡ್ ಏರ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ HK ಪರ್ಮನೆಂಟ್ ಮೇಕಪ್ ಕ್ಲಿನಿಕ್ಗೆ ಬನ್ನಿ. ಬರೀ ಇಲ್ಲ ಅಷ್ಟೇ ಎಲ್ಲ ಹೈದ್ರಾಬಾದಲ್ಲಿ ನೋಡ್ತಿದ್ರೆ, ಹೈದ್ರಾಬಾದಲ್ಲಿ ಐತೆ. ಹೈದ್ರಾಬಾದ್ ಆ್ಯಕ್ಚುಲಿ ತುಂಬ ದೊಡ್ಡ ಬ್ರಾಂಚ್ ಹೈದ್ರಾಬಾದಲ್ಲಿ ಇರೋದು.